ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಏನಾಗಿತ್ತು ಅಂತಂದರೆ ಹಿಮವಂತನು ಶಿವಮೊಗ್ಗದಿಂದ ದಾವಣಗೆರೆಗೆ ಹೋಗಬೇಕಾಗಿತ್ತಲ್ಲ. ದಾವಣಗೆರೆ ಹೋಗೋ ಟೈಮಲ್ಲಿ ಅವರ ಸೀಮೆ ಹತ್ತಿರ ಇತ್ತು. ಅವ್ರ ಸೀಮೆ ಹೆಂಗಿತ್ತು, ಅವ್ರ ಊರು ಯಾವ ಥರ ಇದ್ವು ಅಂದರೆ ಅವರ ಸೀಮೆಯಲ್ಲಿ ಊರಿಗೊಂದು ಕೈ ಹಿಡಿದುಕೊಂಡಂತೆ ನಿಂದುತ್ತಿದ್ವು. ಅವ್ರ ಊರಿಗೆ ಹೋಗೋಕ್ಕೆ ಖರ್ಚು ಯಾವುದೇ ರೀತಿ ಆಗ್ತಾ ಇರಲಿಲ್ಲ. ಅವನ ಜೇಬಲ್ಲಿ ಒಂದು ತುಣುಕು ಬೆಲ್ಲದ ತುಂಡಿದ್ದರೆ ಸಾಕು, ಅವನು ಅಲ್ಲಿ ಕಟ್ಟೆ ಮೇಲೆ ಕುಳಿತುಕೊಂಡು ತುರು ತಿಂದು ಚೆನ್ನಯ್ಯನವರ ಬೊಗಸೆಯಲ್ಲಿ ನೀರು ಕುಡಿದ್ಬಿಟ್ಟು ಹೋಗ್ಬಿಟ್ರೆ ಸಾಕು, ಅವನು ಅದೇ ಊರುಪಿಗೆ ಹೋಗ್ಬಿಡ್ತಿದ್ದ ಅನ್ನೋದಾಗಿ ಹೇಳ್ತಾ ಇದ್ರು. ಮುಂದೆ ಏನಾಗುತ್ತೆ ಅಂತಂದು ನೋಡೋಣ ಬನ್ನಿ ಫ್ರೆಂಡ್ಸ್, ಏನಾಯಿತು ಅಂತಂದು. ಹಾಗೆ ನೋಡಿದರೆ ಅವನು ಚನ್ನರಾಯಪಟ್ಟಣಕ್ಕೆ ತೀರ ಹತ್ತಿರದೇವನನ್ನೆಲ್ಲ ಹಿಮವಂತನ ತಂದೆ ಅಳಿಸಂದ್ರದವರಂತೆ. ಅಳಿಸಂದ್ರ ಹಿರಣಪ್ಪ ಅಂತಂದರೆ ದೊಡ್ಡ ಹೆಸರು ಅಂತಂದರೆ ಚನ್ನರಾಯಪಟ್ಟಣಕ್ಕೆ ಅವರು ಮೂಲತಃ ಅವ್ರದವರೇನಲ್ಲ, ಆದರೆ ಅವರು ಬಂದು ಉಳ್ಕೊಂಡವರು ಅಂತಂದರೆ ಇಲ್ಲಿ ಯಾರು ಅಳಿಸಂದ್ರದ ಹಿರಣಪ್ಪ ಅಂತಂದರೆ ಅವಾಗ ದೊಡ್ಡ ಹೆಸರು. ಹಠಕ್ಕೆ ಹುಟ್ಟಿದವನಂತಿದ್ದ ಮನುಷ್ಯ ಅಂದರೆ ಈಗ ಯಾರು ಅಳಿಸಂದ್ರ ಹಿರಣಪ್ಪ ಅಂತಂದರೆ ಹಠಕ್ಕೆ ಇನ್ನೊಂದು ಹೆಸರು ಅಳಿಸಂದ್ರ ಹಿರಣಪ್ಪ ಅಂತಿದ್ರು ಆಗಿನ ಕಾಲದಲ್ಲಿ. ಆ ಕಾಲಕ್ಕೆ ಕುದುರೆ ಇಟ್ಟಿದ್ದಾರಂತೆ. ಅಂದರೆ ಇಲ್ಲಿ ಯಾರು ಅಳಿಸಂದ್ರಪ್ಪ ಅಂತಂದರೆ ಆಗಿನ ಕಾಲಕ್ಕೆ ಅವರು ಕುದುರೆ ಇಟ್ಟಿದ್ದಾರಂತೆ. ದೊಡ್ಡ ಸಾಹುಕಾರ ಆಗಿರ್ಬೋದೇನೋ. ಪಂಚಾಂಗ ಅನ್ನೋ ವಸ್ತು ಎಡಗೈಯಲ್ಲೂ ಮುಟ್ಟುತ್ತಿರಲಿಲ್ಲ ಅಂತಂದರೆ ಪಂಚಾಂಗ ಅವರು ಎಡಗೈಯಲ್ಲೂ ಮುಟ್ಟಿರ್ತಿರಲಿಲ್ಲ. ಯಾಕೆಂತಂದರೆ ಅವರಿಗೆ ಬಾಯಪಟವಾಗಿತ್ತು. ತೀರವಾರ ನಕ್ಷತ್ರಗ್ರಹಣ ಎಲ್ಲ ಬಾಯ್ತುದಿಯಲ್ಲೇ ಇದ್ದವು ಅವರಿಗೆ. ಆದರೆ ಜನ ಅದಕ್ಕೆಲ್ಲ ಹೆದರುತ್ತಿದ್ದು. ಅಂದರೆ ಅವರು ಅಷ್ಟು ಇದ್ದಾರೆ ಅಂತಂದ್ರೂ ಕೂಡ ಅವರು ಅದು ಜನ ಅವನಿಗೆ ಏನಕ್ಕೆ ಅಂಜುತ್ತಿದ್ರು ಅಂತಂದರೆ ಅವನು ಮಾಟ ಮಾಡುವಂಥವನಾಗಿದ್ದ ಅಳಿಸಂದ್ರ ಹಿರಣಪ್ಪ ಅಂತಂದರೆ ಜನ ಯಾಕೆ ಹೆದರ್ತಿದ್ರು ಅಂತಂದರೆ ಮಾಟ ಮಾಡೋಕ್ಕೆ ಬರ್ತಿತ್ತಂತೆ. ಕೋರ್ಟಿನಲ್ಲಿ ದಾವೆ ಮಾಡಿ ಆದರೂ ಗೆದಿಯಬಹುದು, ಅವಪ್ಪನ ಎದುರೋಕೊಂಡು ಬದುಕೋದವರು ಉಂಟೆ ಅನ್ನುತ್ತಿದ್ದರು ಜನ. ಅಂತಂದರೆ ಅವನಿಗೆ ಪಂಚಾಂಗ ಗೊತ್ತು, ಎಲ್ಲ ಗೊತ್ತು, ಆದರೆ ಅವನಿಗೊಂದು ಯಾವುದು ಕೆಲಸ್ತಾ ಇದ್ದಾರೆ ಅಂತಂದರೆ ಅವನು ಮಾಟ ಮಂತ್ರ ಮಾಡ್ತಾಯಿದ್ದ. ಆ ಮಾಟ ಮಂತ್ರ ಮಾಡೋದ್ರ ರೀತಿಯಲ್ಲಿ ಅವ್ರು ಜನ ಅಂಜ್ತಾ ಇದ್ದರು. ಆ ಕೋರ್ಟಲ್ಲಿ ವಾದ ಮಾಡಿ ಆದರೂ ಗೆಲ್ಬೋದು, ಆದರೆ ಇವನ್ನ ಎದುರಾಕೊಂಡು ಬದುಕೋದಾಗೋದಿಲ್ಲ ಅಂತಂದು ಹೇಳ್ತಾಯಿದ್ರು. ಹೆಂಗಸರ ತಂಟೆಗೆ ಹೋದವನಲ್ಲ, ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತಿತ್ತು ತಾತ ತನ್ನ ತಾಯಿಯನ್ನು ಕೊಂದು ಬಿಟ್ಟಿದ್ದ. ಅಂದರೆ ಅವನು ಹೆಂಗಸರ ತಂಟೆಗೆ ಹೋಗ್ತಾ ಇದ್ದವನಲ್ಲ ಅಳಿಸಂದ್ರ ಹಿರಣಪ್ಪ ಅಂತವನು. ಅವನು ಹೆಂಗಸರ ತಂಟೆಗೆ ಹೋದವನಲ್ಲ, ಆದರೆ ತನ್ನ ತಾಯಿಯನ್ನು ಕೊಂದಿದ್ದ ಅಂತಂದು ಹಿಮವಂತನಿಗೆ ಗೊತ್ತಿತ್ತು. ನೇತು ಹಾಕಿದ್ದ ದೊಡ್ಡ ಲಾಂಗ್ರ ತಗೊಂಡು ತಲೆಗೆ ಹೊಡೆದಿದ್ದನಂತೆ. ಮೂರೇ ಏಟಿಗೆ ಸತ್ತಿರಬೇಕು ಅನ್ನುತ್ತಿದ್ದಳು ಚಿಕ್ಕತ್ತೆ. ಅಂದರೆ ಅವರ ಚಿಕ್ಕತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಹಿಮವಂತನಿಗೆ, ನಿಮ್ಮ ಹಿರಣಪ್ಪ ಅಂತ ನೀವು ಅಂದರೆ ಹಿಮವಂತರ ತಂದೆಯವರು ಅಳಿಸಂದ್ರ ಹಿರಣಪ್ಪ, ನಿಮ್ಮಪ್ಪ ಲ್ಯಾಂಡ್ರಿ ಸೌಂಡು 3 ಏಟು ತಲೆಗೆ ಹೊಡೆದಿದ್ದ ಆಕೆಗೆ, ಆ 3 ಏಟಿಗೆ ಸತ್ತಿರಬಹುದು ಅಂತಂದು ಅವ್ರ ಚಿಕ್ಕತ್ತಿಗೆ ಗೊತ್ತು. ಆಕೆ ಅವನಿಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ಚಿಕ್ಕತೆಗೆ ಗೊತ್ತು ಹೇಳಿದಳು. ಅಪ್ಪನ ಕಾಸು ತಂಗಿಯವಳು ಕೊನೆಯವಳು. ಹೆಂಡತಿ ಕೊಲೆಯಾದ ಮೇಲೆ ಶಾಶ್ವತವಾಗಿ ಅಳಿಸಂದ್ರದ ಮನೆ ಬಿಟ್ಟು ಚನ್ನರಾಯಪಟ್ಟಣದ ಆಚೆಗೆ ಬರಗೂರು ಕೈಮರವನ್ನು ದಾಟಿ ಕತ್ತರಘಟ್ಟದಲ್ಲಿ ಅದ್ಯಾರೋ ತೋಟದ ಮನೆಯಲ್ಲಿ ಎದ್ದು ಬಿಟ್ಟಿದ್ದನಂತೆ. ಅಂದರೆ ಅವಳ ಹೆಂಡತಿ ಸತ್ತ ಮೇಲೆ ಎಲ್ಲಿದ್ದನಪ್ಪ ಅಂತಂದರೆ ಅವನು ಬರಗೂರು ಕೈಮರವನ್ನು ದಾಟಿ ಕತ್ತರಗಟ್ಟಿಯಲ್ಲಿ ಅದ್ಯಾರದೋ ತೋಟದ ಮನೆಯಲ್ಲಿದ್ದ. ಅವನಿಗೆ ಸ್ವಂತ ಒಂದು ನೆಲೆ ಇದ್ದಿಲ್ಲ, ಅದ್ಯಾರದೋ ತೋಟದ ಮನೆಯಲ್ಲಿ ಅವನು ಅಲ್ಲಿದ್ದನಂತೆ. ಬಹುಶಃ ಹಿಮವಂತನನ್ನು ಆತನೇ ಚಿಕ್ಕತ್ತಿಗೆ ಸುಪರ್ದಿಗೆ ಕೊಟ್ಟು ಹೋಗಿರಬೇಕು. ಅಂದರೆ ಅವನ ಕೈಲಿ ಸಾಕೋದಾಗ್ಲಿದ್ದೋಸ್ಕರನ ಅವನ ಹೆಂಡತಿಯನ್ನು ಕೊಲೆ ಮಾಡಿದ್ದಲ್ಲ, ಅವನು ಸಾಕು ಕೈಲಿ ಆಗ್ಲಿದ್ದಕ್ಕೋಸ್ಕರ ಅವರ ತಂಗಿಯಾದಂತಹ ಅವಳ ಚಿಕ್ಕತ್ತೆ ಅಂದರೆ ಹಿಮವಂತನ ಚಿಕ್ಕತ್ತೆ ಅಂದರೆ ಈಗ ಅಳಿಸಂದ್ರ ಹಿರಣಪ್ಪನ ತಂಗಿಗೆ ಕೊಟ್ಟು ಅವನು ಹಿಮವಂತನು ಹೋಗಿಬಿಟ್ಟಿದ್ದ. ಲಾಂಧ್ರದಿಂದ ಹೊಡೆಸಿಕೊಂಡು ಸತ್ತಾಗ ಅಮ್ಮ 7 ತಿಂಗಳ ಬಸರಿ ಅಂತೆ. ಅಂದರೆ ಇವನಿಗೆ ಗೊತ್ತಿರೋದೇನು, ಆಗ ಹಿರಣಪ್ಪ ಲಾಂಧ್ರ ತಗೊಂಡು ಹೊಡೆದಿದ್ನಲ್ಲ ಅವರ ಹಿಮವಂತನ ತಾಯಿಗೆ, ಹಾಗಾಗಿ ಇವನು ಆಕೆ 7 ತಿಂಗಳದ್ದು ಬಸರಿಗಿದ್ಲು. ತಾಯಿ ಮಗು ಇಬ್ಬರು ಸತ್ತಿದ್ದರು. ಅಮ್ಮನ ಹೊಟ್ಟೆಲಿ ತಂಗಿ ಇದ್ದಾಳ. ಅಂದರೆ ಇಬ್ಬರು ಸತ್ತಿದ್ರು. ಅವನಿಗೊಂದು ಪ್ರಶ್ನೆ ಮೂಡುತ್ತೆ, ಏನಂತಂದರೆ ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ತಂಗಿ ಇದ್ಲ ಏನೋ ತಮ್ಮ ಇದ್ನ ಅಂತಂದು ಅವನಿಗೊಂದು ಪ್ರಶ್ನೆ ಬರುತ್ತೆ. ಆಗಿತ್ತಂದರೆ ತಂಗಿ ಇತ್ತಂತಂದರೆ ತಂಗಿ ಇದ್ದಾಳ, ಇದ್ದಿದ್ದರೆ ಈಗ ಪ್ರಾರ್ಥನಾದಷ್ಟು ಇರ್ತಿದ್ದಳು, ಇಬ್ಬರಿಗೂ ಒಳ್ಳೆಯ ಜೊತೆಯಾಗುತ್ತಿತ್ತು. ಅಂದರೆ ಇದನ್ನೇನು ಕೇಳ್ತಾನೆ ಹಿಮವಂತ ಅಂತಂದರೆ ಅವನು ದಾವಣಗೆರೆಗೆ ಹಾಕಿ ಬಿಟ್ಟು ಅಂದರೆ ಲೈಬ್ರರಿಯಲ್ಲಿ ಬಿಟ್ಟು ಹೋಗೋದ್ನಾಗ ಆಕಿ ಬೇಗ ಬಾ ನಾನು ಒಬ್ಬಳೇ ಆಗ್ತೀನಿ ಅಂತ ಹೇಳಿದ್ಲು ನೋಡು. ಅದಕ್ಕೋಸ್ಕರ ಈಗ ಅಂದ್ಕೊತಾನೆ ನನಗೊಂದು ತಂಗಿ ಇದ್ದಿದ್ರೆ ಈಗ ಪ್ರಾರ್ಥನಾ ಮತ್ತು ಅವಳು ಇಬ್ಬರು ಜೋಡಿಯಾಗಿ ಇರ್ತಾ ಇದ್ರು ಅಂತಂದು ಹೇಳ್ತಾ ಇದ್ದೇನೆ. ಜೊತೆಯಾಗುತ್ತಿತ್ತು. ಅತ್ತಿಗೆ ನಾದಿನಿ ಇಷ್ಟಕ್ಕೂ ತಾನು ಪ್ರಾರ್ಥನೆಗಳನ್ನು ಪ್ರೀತಿಸುತ್ತಿದ್ದಾನ ಮದುವೆ ಆಗುವಷ್ಟು. ಅಂದರೆ ಅತ್ತಿಗೆ ನಾದಿನಿ ಥರ ಇರ್ತಾ ಇದ್ರು ಅವರು. ಇದಿಷ್ಟಕ್ಕೂ ತಾನು ಪ್ರಾರ್ಥನೆಯನ್ನು ಪ್ರೀತಿಸುತ್ತಿದ್ದಾನ ಇಲ್ಲ ಮದುವೆ ಆಗುವಷ್ಟು ಪ್ರೀತಿಸುತ್ತಿದ್ದಾನ ಅಂತಂದು ಅನ್ಕೊತಾನೆ. ಗೊತ್ತಿಲ್ಲ. ಮದುವೆ ಆಗಬಲ್ಲಷ್ಟು ಆದರೆ ಬಾಳಿಸಬಲ್ಲಷ್ಟು ಪ್ರಾಮಾಣಿಕೆ ಮಾತ್ರ ಖಂಡಿತ ಇದೆ. ನನಗೆ ಅದು ಗೊತ್ತಿಲ್ಲ ಏನಾಗ್ತದೆ ಅಂತಂದರೆ ಮದುವೆ ಆಗಬಲ್ಲಷ್ಟು ಆದರೂ ಬಾಳಿಸಬಲ್ಲಷ್ಟು ಪ್ರಾಮಾಣಿಕತೆ ಅಂತ ನನ್ನ ಹತ್ರ ಇದೆ ಅಂತಂದು ಹೇಳ್ತಾ ಇದ್ದಾನೆ ಅವನು. ನೋಡೋಕೆ ಅಳಿಸಂದ್ರದ ಹಿರಣಪ್ಪನ ಹಾಗೆ ಇದೆಯಾ ಅಂತಾರೆ ಜನ. ಅಂದರೆ ಹಿಮವಂತನನ್ನು ಅಳಿಸಂದ್ರದ ಹಿರಣಪ್ಪ ಥರ ಇದೆಯಾ ಅಂತಂದು ಜನ ಅಂತಾರೆ. ಯಾಕಂದರೆ ಅವನು ಹಿರಣಪ್ಪನ ಮಗ ತಾನೆ, ಅವನ ಹೋಲಿಕೆನೂ ಇರ್ತವೆ, ಅದಕ್ಕೋಸ್ಕರ ಅವರು ಆ ಥರ ಅಂತ ಇರ್ಬೋದು ಜನ ಅಂತಾರೆ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತು. ಏನು ಗೊತ್ತು ಹಿಮವಂತನಿಗೆ ಚೆನ್ನಾಗಿ ಗೊತ್ತು,
ತನ್ನಲ್ಲಿ ಪ್ರತಿಷ್ಠಿತಳಾಗಿರುವವಳು ಅಮ್ಮ. ಅಂದರೆ ನನಗೆ ಅಪ್ಪನ ಹೋಲಿಕೆ ಬಂದಿಲ್ಲ, ನನ್ನಲ್ಲಿ ಪ್ರತಿಷ್ಠವಾಗಿರುವವಳು ಯಾರು ಅಂತಂದರೆ ನನ್ನ ಅಮ್ಮ ಮಾತ್ರ ನನಗೆ ಪ್ರತಿಷ್ಠಿತಳಾಗಿದ್ದಾಳೆ ನನ್ನಲ್ಲಿ. ರುದ್ರ ಭೀಕರ ಜಲಪಾತದ ಮುಂದೆ ಬೆಚ್ಚಿ ಬಿದ್ದಂತೆ ಹರಳಿ ನಿಂತ ಪುಟ್ಟ ಹೂ ನನ್ನ ಅಮ್ಮ ಅಂತಂದರೆ ಇಲ್ಲಿ ಯಾರು ಹಿರಣಪ್ಪ ಅಂತವನು ಮಾಟ ಮಾಡುವಂಥವನು. ಮತ್ತು ಏನು ಗೊತ್ತ, ಅವನಿಗೆ ತೀರಾ ವಾರ ನಕ್ಷತ್ರ ಎಲ್ಲ ಗ್ರಹಣಗಳನ್ನು ಬಾಯಿ ತುದಿಯಲ್ಲಿದ್ದವು. ಇಂತಹ ಭೀಕರವಾದ ಜಲಪಾತದ ಮುಂದೆ ಅವಳು ಸಣ್ಣ ಹೂವು ಅಂತ ಅರಳಿ ಅಲ್ಲಾಡ್ತಾ ಇದ್ಲು ಅಂತಂದರೆ ಅಲ್ಲಿ ಅಷ್ಟೇ ಆಗಿದ್ಲು, ಹೂ ಥರ ಇದ್ಲು. ಏನನ್ನು ಅನುಭವಿಸಿ ಬದುಕಿದಾಳೋ ಅದೆಂತ ನೋವುಂಡು ಸತ್ತಾಳು. ಅವಳು ಇವನ ಜೊತೆ ಇದ್ಲಲ್ಲ, ಏನು ಅನುಭವಿಸಿ ಬದುಕಿದಾಳೋ ಮತ್ತು ಏನು ನೋವುಂಡು ಸತ್ತಾಳೋ ನನಗಂತೂ ಗೊತ್ತಿಲ್ಲ, ಅದೆಂತ ನೋವುಂಡು ಸತ್ತಾಳೋ ಗೊತ್ತಿಲ್ಲ. ಕತ್ತರಿಘಟ್ಟದ ಪರಿಚಿತರ ತೋಟದ ಮನೆ ಸೇರಿಕೊಂಡ ಮೇಲೆ ಅಪ್ಪ ಕೂಡ ಶಾನೆ ದಿನ ಬದುಕುಳಿಯಲಿಲ್ಲ ಅಂತಂದರೆ ಅವನು ಸಾಯಿಸಿಬಿಟ್ಟು ಬೇರೆಯವ್ರ ತೋಟದ ಮನೆಯಲ್ಲಿ ಇದ್ನಲ್ಲ, ಕತ್ತರಿಘಟ್ಟದ ತೋಟದ ಮನೆಯಲ್ಲಿ ಯಾವ್ದಾದ್ರು ಮನೆ ಇದ್ನಲ್ಲ, ಅವನು ಅಷ್ಟು ಭಾಳ ದಿನ ಬದುಕುಳಿಯಲಿಲ್ಲ. ಜನಕ್ಕೇನು ಬಾಯಿಗೆ ಬಂದಂತೆ ಮಾತಾಡಿಕೊಳ್ತಾರೆ, ಜನಕ್ಕೇನ್ರಿ ಬಾಯಿಗೆ ಬಂದಂತೆ ಮಾತಾಡಿಕೊಳ್ತಾರೆ. ರಾತ್ರಿಗಳಲ್ಲಿ ಅಪ್ಪ ತಲೆ ಕೆಳಗಾಗಿ ತೋಟದ ಮರವೊಂದಕ್ಕೆ ನೇತು ಬೀಳುತ್ತಿದ್ದನಂತೆ ಅಂತಂದರೆ ಜನ ಏನನ್ನು ಹೇಳಕತ್ತಾರೆ, ಇವರಪ್ಪ ಅಂದರೆ ಹಳಿಸಂದ್ರ ಹಿರಣಪ್ಪ ತೋಟದ ಮನೆಯಲ್ಲಿ ಒಂದು ಮರಕ್ಕೆ ತಲೆ ಕೆಳಗಾಗಿ ನೇತು ಬೀಳ್ತಾ ಇದ್ದನಂತೆ. ಏನನ್ನು ಮಾತಾಡಕತ್ತಿದ್ದಾರೆ, ನೇತು ಬೀಳ್ತಿದ್ದನಂತೆ. ಚಿಕ್ಕ ಮಗುವಿನಂತೆ ತೀರಾ ಹಸುಗೂಸಿನಂತೆ ಧ್ವನಿ ತೆಗೆದು ವಿಕಾರವಾಗಿ ಅಳುತ್ತಿದ್ದನಂತೆ. ಅಂದರೆ ನೇತು ಬೀಳ್ತಿದ್ದು ಆಮೇಲೆ ಮತ್ತೆ ಚಿಕ್ಕ ಮಗುವಿನಂತೆ ವಿಕಾರವಾಗಿ ಅಳತೊಡಗಿದ್ದನು ಅಂತಂದು ಹೇಳ್ತಾ ಇದ್ದಾರೆ. ಇಲ್ಲಿ ಧ್ವನಿ ತೆಗೆದು ವಿಕಾರವಾಗಿ ಅಳುತ್ತಿದ್ದ. ಬೆಳಗ್ಗೆದ್ದರೆ ಮಂತ್ರ ಹಾಕಿದ ಪದ್ಮಾಸನ ಬೆಚ್ಚುತ್ತಿರಲಿಲ್ಲ ಅಂತಂದರೆ ಬೆಳಗ್ಗೆದ್ದು ಕೂಡಲೇ ಅವನು ಯಾವ ಸ್ಥಿತಿಗೆ ಇರ್ತಿದ್ದ ಅಂತಂದರೆ ಆ ಮಂತ್ರ ಓದಿಸ್ತಿದ್ದಲ್ಲ, ಪದ್ಮಾಸನ ಸ್ಥಿತಿಯಲ್ಲಿ ಇರ್ತಿದ್ದ, ಮಂತ್ರ ಊಟ ಬಿಟ್ಟಿರ್ತಿದ್ದಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಬಿಚ್ಚುತ್ತಿರಲಿಲ್ಲ, ಆದರೆ ಮಾಟ ಮಾಡೋದನ್ನು ತಾನಾಗಿ ಬಿಟ್ಟುಬಿಟ್ಟಿದ್ದ ಅಂತಾರೆ. ಅಂದರೆ ಅವನು ಮಾಟ ಮಾಡೋದನ್ನು ಬಿಟ್ಬಿಟ್ಟಿದ್ದ. ಆಗಾಗಲೇ ಯಾರಾದರೂ ತೀರ ಹುಡ್ಕೊಂಡು ಬಂದುಬಿಟ್ಟು ಮಾಟ ಮಾಡ್ರ ಅಂತ ಕೇಳಿದರೆ ಮಾತ್ರ ಅವನು ತಿರುಗು ಮಾಡಿಕೊಡುತ್ತಾನೋ ಅಂತ. ಯಾರು ಹುಡುಕಿ ಬಂದು ಕೇಳಿದರೆ ಮಾತ್ರ ಅವನು ತಿರುಗು ಮಾಡಿಕೊಡುತ್ತಾನೆ. ಅಷ್ಟು ಬಿಟ್ಟರೆ ಅವನಿಗಿನ್ನು ಮಾಟ ಮಂತ್ರ ಮಾಡೋದು ಯಾರು ಅವನು ಬಿಟ್ಬಿಟ್ಟಿದ್ದ ಅಂತಂದು ಹೇಳ್ತಾ ಇದ್ದಾರೆ. ಆತ ಬಳಸುತ್ತಿದ್ದ ತಾಳೆಗರಿಗಳೆಲ್ಲ ಇವತ್ತಿಗೂ ಚಿಕ್ಕತ್ತೆ ಮನೆಯಲ್ಲಿವೆ ತಂದುಕೊಳ್ಳದೆ ಅಂತಂದರೆ ಆತ ಬರೆದಿದ್ದಲ್ಲ ಮಾಟ ಮಂತ್ರ, ಆ ಮಾಟ ಮಂತ್ರ ಮಾಡೋ ಗರಿಗಳೆಲ್ಲವೂ ಅವನ ಚಿಕ್ಕತ್ತೆ ಮನೆಯಲ್ಲಿ ಇನ್ನೂ ಹಾಗೇ ಇವೆ, ಅವ್ರು ನಾನು ತಂದುಕೊಳ್ಳಲೆ ಅಂತಂದು ಹಿಮವಂತ ಪ್ರಶ್ನೆ ಅಂದುಕೊಳ್ತಾನೆ. ಹಿಮವಂತ ಏನು ಉಪಯೋಗ ಅದರಿಂದ, ಏನು ರೀ ಉಪಯೋಗ, ತಾಳೆಗರಿಗಳಿಂದ ಏನು ಉಪಯೋಗ? ಹಳಿಸಂದ್ರದ ಹಿರಣಪ್ಪ ಮಗ ಮಾಟ ಕಲ್ತ್ಕೊಂಡವನೇ ಅಂತ ಮಾತಾಡಿಕೊಳ್ತಾರೆ ಜನ. ಅಂತಂದರೆ ಅವ್ರನ್ನ ತಂದುಕೊಂಡ್ರೆ ಇನ್ನೇನಂತಾರೆ, ನಮ್ಮಪ್ಪನಿಗೆ ಇಷ್ಟು ಅಂತ ಇದ್ದರು, ನನಗೇನಂತಾರೆ ಆ ತಾಳೆಗರಿಗಳು ತಂದ್ರಿಗಿನ ಹಿರಣಪ್ಪನ ಮಗ ಮಾಟ ಮಂತ್ರ ಕಲ್ತ್ಕೊಂಡು ಬಿಟ್ಟವನೇ ಅಂತಂದು ಜನ ಮಾತಾಡ್ಕೊತಾರೆ. ಅವರಿಗೆ ತನ್ನನ್ನು ಕಂಡರೆ ಇವತ್ತಿಗೂ ವಿನಾಕಾರಣ ಅಂಜಿಕೆ ಅಂತಂದರೆ ಏನು, ಅವರು ಯಾರು ಹಿರಣಪ್ಪನ ಕಂಡ್ರೆ ಇವತ್ತಿಗೂ ವಿನಾಕಾರಣ ಅಂಜಿಕೆ ಆಗುತ್ತೆ. ಹಿಮವಂತನಾದರೂ ಹೆಚ್ಚಿಗೆ ಮಾತನಾಡುವವನಲ್ಲ. ಇಲ್ಲಿ ಏನಂತಂದರೆ ಹಿಮವಂತ ಕೂಡ ಹೆಚ್ಚಿಗೆ ಮಾತನಾಡುವವನಲ್ಲ. ಅವನ ಮೌನ ಮತ್ತು ಮಾತು ಅಂಜಿಸುತ್ತದೆ. ಅವನ ಮೌನ ಮತ್ತು ಮಾತುಗಳೇನಿವಲ್ಲ ಅವನನ್ನು ಯಾರು ನೋಡಿದ್ರೆ ಅಂಜಿಸುತ್ತವೆ ಅಂತಂದು ಹೇಳ್ತಾ ಇದ್ದಾರೆ. ತೋಟದಲ್ಲಿ ನಿಂತು ಎಳೆನೀರು ಕೇಳಿದರೆ ಒಂದಲ್ಲ ಎರಡು ಕೆಡವಿ ಕೊಡುತ್ತಾರೆ. ಅವನ ಗುಣ ಎಂಥದ್ದು ಅಂತಂದರೆ ಅವರಪ್ಪನಂಥದ್ದಲ್ಲ. ಅವನೇನಾದ್ರೂ ತೋಟದಲ್ಲಿ ಹೋಗಿ ನಿಂತುಬಿಟ್ಟು ಕೇಳಿದ್ರಿಗಿನ ಒಂದಲ್ಲ ಎರಡು ಎಳೆನೀರು ಬಿಚ್ಚಿ ಕುಡಿ ಅಂತಂದು ಕೊಡ್ತಾರೆ. ಅಷ್ಟು ಒಳ್ಳೆ ಗುಣದವನು ಅಂತಂದು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಏನಾಯಿತು ಅಂತಂದು ಇವತ್ತು ಅವರ ಫಾದರ್ ಅಂದರೆ ಹಳಿಸಂದ್ರದ ಹಿರಣಪ್ಪ ಮತ್ತು ಅವರು ಚನ್ನರಾಯಪಟ್ಟಣಕ್ಕೆ ಅವರೇನು ಮೂಲತಃದವರು ಅಲ್ಲ, ಅವ್ರ ಊಟ ಬಂದಿದ್ದವರು. ಅವರಪ್ಪ ಎಂಥವ್ರು ಮಾಡ್ತಾ ಇದ್ದರು. ಇವನು ಊಟ ಅಂಥದ್ರಲ್ಲಿ ಬೆಳ್ಕೊಂಡು ಬಂದಿದ್ದ, ಆದರೆ ಇವನು ಅಂಥ ಚಾಳಿಯನ್ನು ಕಳ್ಳಿಲ್ಲ, ಒಳ್ಳೆಯವನಾಗಿದ್ದ. ನೋಡಿದ್ರಲ್ಲ ಲಾಸ್ಟಿಗೆ ಏನಾಯಿತು ಅಂತಂದರೆ ಇವನು ಒಂದು ಕೇಳಿದರೆ ಎರಡು ಎಳ್ನೀರು ಕೊಡುವಷ್ಟು ಸ್ವಭಾವ ಇತ್ತು ಅಂತಂದು ಹೇಳ್ತಾ ಇದ್ದಾರೆ. ನೋಡಿದರೆ ಫ್ರೆಂಡ್ಸ್ ಯಾವ ಥರ ಇದೆ ಅಂತಂದು. ನೀವೇನಾದರೂ ನಮ್ಮ ವಿಡಿಯೋನ ಮೊದಲ ಸರಿ ನೋಡ್ತಿದ್ದೆ ಅಂದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ಹ್ಯಾವ್ ಎ ನೈಸ್ ಡೇ. ಬಾಯ್.